ಹಾಯ್, ನಾನಿವತ್ತು ಮೊಟ್ಟೆ ಕಬಾಬ್ ಮಾಡೋದನ್ನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದು. ಇವಾಗ 2 ಮೊಟ್ಟೆ ತೊಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ತೊಗೊಂಡು ಆಮೇಲೆ ಹಾಳಾಗ್ಬಿಟ್ರೆ ಅಮ್ಮ ಬೈತಾರೆ ಅಂತ. ಇವಾಗ 2 ಮೊಟ್ಟೆಗೆ ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರನ್ನ ಆವಿಯಾಗಿ ಇಟ್ಬಿಟ್ಟು ಅದನ್ನು ಇಡ್ತಾಯಿದ್ದೀನಿ ಹಬೆಯಲ್ಲಿ ಬೇಯೋಕ್ಕೆ. ಸೊ ಇದ್ರ ಮೇಲೆ ಇವಾಗ ಇದನ್ನು ಮುಚ್ತೀನಿ, ಮುಚ್ಚಳನ. ಸೊ ಇವಾಗ ಅದಕ್ಕೆ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ. ಕಾರ್ನ್ಫ್ಲವರ್ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಕಬಾಬ್ ಪೌಡ್ರು. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೇಗೆ ಬರುತ್ತೋ ಗೊತ್ತಿಲ್ಲ. ನಾನು ವೀಡಿಯೋಸಲ್ಲೆಲ್ಲ ನೋಡಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಕಲಿಸ್ತೀನಿ. ಸೊ ಇವಾಗ ಮೊಟ್ಟೆ ಬೆಂದಿದೆಯಾ ನೋಡೋಣ ಬನ್ನಿ. ಬೆಂದಿದೆ ನೀಟಾಗಿ. ಸೊ ಇದನ್ನು ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಇದನ್ನು ಕೋಟಿಂಗ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಬಿಡ್ತೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಇವಾಗ ಬಿಡ್ತಾ ಇದ್ದೀನಿ. ನೋಡಿ, ನಾನು ಅಷ್ಟು ಮಾಡೋದಕ್ಕೆ ಅಷ್ಟಪ್ಪ ಬಾಣಲೆ ಇಟ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಒಂದ್ಸಲ ಮನೇಲಿ, ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ನನಗೆ. ನಿಮ್ಗೆ ಹೆಂಗೆ ಅನಿಸುತ್ತಾ ಗೊತ್ತಿಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆದರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಬೆಂದ ತಕ್ಷಣ ಒಂಥರ ಸ್ಪಂಜ್ ಥರ ಆಗಿಬಿಡುತ್ತೆ. ಚೆನ್ನಾಗಿತ್ತು ಒಂಥರ. ಅದನ್ನು ನಾನು ಮಾಡಾದ್ಮೇಲೆ ಅದು ನಮ್ಮ ಅಪ್ಪಂಗೆ ಕೊಟ್ಟೆ, ಟ್ರೈ ಮಾಡಿದ್ದೀನಿ ಅಂತ. ನಮ್ಮ ಅಪ್ಪಂಗೆ ಕೇಳಿದೆ ಚೆನ್ನಾಗಿದೆಯಾ ಅಂತ. ಚೆನ್ನಾಗಿದೆ ಅಂತು. ಸೊ ನಮ್ಮ ಅಣ್ಣಂಗೆ ಕೊಟ್ಟಕ್ಕೆ ಹೋದೆ, ಅವ್ನು ಬೇಡ ನಾನು ಟ್ರೈ ಮಾಡಲ್ಲ ಅಂತ ಭಯ ಪಟ್ಕೊಂಡು. ಸೊ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ.